ವಾಟ್ಸಪ್ ಎಲ್ಲ ನಮಸ್ಕಾರ, ಎಲ್ಲರೂ ಹೆಂಗಿದ್ದೀರಾ ಗುರು? ನಾನು ಸಕ್ಕರಾಗಿದ್ದೀನಿ. ಸೊ ಯೂಶಲಿ ಮ್ಯಾಟ್ರಿಗೆ ಬರೋದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಮನು ಟೆಕ್ ಸ್ಪ್ಲೆಂಡರ್ ಅಂತ ಹೇಳ್ತಾ, ನಾವು ಯೂಟ್ಯೂಬು ಆಸೆ ಅನ್ನೋದು ಮಿಡಲ್ ಕ್ಲಾಸ್ ಮಕ್ಕಳಿಗೆ ಸಿಕ್ಕಾಪಟ್ಟೆ ಆಸೆ ಆಗಿರುತ್ತೆ. ಹೆಂಗೆ ಮಾಡೋದು, ಏನು ಮಾಡೋದು ಅಂತ. ಸೊ ಅದಕ್ಕೆ ಸಕ್ಕಂತೆ ಫಸ್ಟ್ ಆಫ್ ಆಲ್ ಇನ್ಸ್ಟ್ರೂಮೆಂಟ್ಸ್ ಬೇಕಾಗುತ್ತೆ ನಮಗೆ. ಸೊ ಇನ್ಸ್ಟ್ರೂಮೆಂಟ್ ವಿಷಯ ಹೋದಾಗ ನಾವು ಇನ್ವೆಸ್ಟ್ ಮಾಡಬೇಕಾಗಿರೋದು ಫಸ್ಟ್ ಒಂದು ಮೈಕು. ಸೊ ಮೈಕ್ ಇದ್ದೇನಪ್ಪ ಅಂದರೆ ಹೊರಗಡೆ ಡಿಸ್ಟರ್ಬೆನ್ಸ್ ಆಗಲ್ಲ, ವಿಡಿಯೋ ಕ್ಲಾರಿಟಿ ಮಾಡುವಾಗ. ಸೊ ಇವಾಗ ನಮ್ಮ ಓನ್ ಸೌಂಡಲ್ಲಿ ಮಾಡುವಾಗ ತುಂಬ ಚೆನ್ನಾಗಿ ಬರ್ತಂತ. ಸೊ ನಾವು ಮೈಕನ್ನು ಲೈಕ್ ಮಾಡ್ತೀವಿ. ಸೊ ನಾನು ಎಷ್ಟೊಂದು ದಿವಸ ಕಷ್ಟಪಟ್ಟು ಯೂಟ್ಯೂಬಲ್ಲಿ ಹುಡುಕಿ, ಯೂಟ್ಯೂಬಲ್ಲಿ ಅಥವಾ ಆನ್ಲೈನ್ ಕಾರ್ಟಲ್ಲಾಗಲಿ ಹುಡ್ಕೊಂಡು, ಸೊ ಫ್ಲಿಪ್ಕಾರ್ಟ್ನ ಮುಖಾಂತರ ಇವತ್ತೊಂದು ಹೊಸ ಮೈಕ್ ನಾನು ಕೂಡ ತಗೊಂಡಿದ್ದೀನಿ. ಸೊ ಮುಂದಕ್ಕೆ ಬಂದ ಸ್ವಲ್ಪ. ಸೊ ಮೈಕ್ ಯಾವುದಂತ ಓಪನ್ ಮಾಡೋಣ. ಓಕೆ, ಸೊ ಇದು ಬಂದು ಮೈಕು ಮ್ಯಾಕ್ ಕಂಪ್ನಿದು ವೈರ್ಲೆಸ್ ಮೈಕ್ರೋಫೋನು. ಸೊ ಇದ್ರ ಬಗ್ಗೆ ರೇಟಿಂಗ್ ನೋಡಿದಾಗ 4.5 ಇತ್ತು. ಸೊ ರೀಸನಬಲ್ ಪ್ರೈಸ್ ಕೂಡ ಇತ್ತು. ಈಗ ಇವನ್ ನಾವು ಫಸ್ಟ್ ಆಫ್ ಆಲ್ ಸ್ಟಾರ್ಟ್ ಮಾಡುವಾಗ ಫಸ್ಟ್ ಟೈಮಲ್ಲಿ ಹೆವಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಏನು ತಿಳ್ಕೊಳಕ್ಕೆ ಹೋಗ್ಬಿಡ್ರಿ. ಸೊ ಇದು ಸಿಂಪಲ್ಲು. ಸೊ ರೀಸನಬಲ್ ಪ್ರೈಸ್ ಆಮೇಲೆ ಹೇಳ್ತೀನಿ ನಾನು. ಸೊ ಈಗ ಸದ್ಯದಲ್ಲಿ ಮೈಕ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಮೈಕ್ ತರಿಸಿದ್ದೆ, ನೋಡೋಣ ಮೈಕಲ್ಲಿ ಏನೇನು ಬಂದಿದೆ ಅಂತ ಅಂದು. ಬಟ್ ನಾನು ಆನ್ಲೈನಲ್ಲಿ ಏನು ನೋಡಿದ್ದೆ ಸೊ ಅದೇ ಇದೆ. ಸೊ ಇವಾಗ ಫ್ಲಿಪ್ಕಾರ್ಟಲ್ಲಿ ಮೋಸ ಆಗಲ್ಲ, ಎಲ್ಲೋ ಒನ್ ಟೈಮ್ ಅನಿಸುತ್ತೆ ಬ್ಯಾಡ್ ಲಕ್ಕು. ಸೊ ಇದ್ರ ಜೊತೆ ಓಕೆ ಚೆನ್ನಾಗಿದೆ ಅನಿಸುತ್ತೆ. ಅದಕ್ಕೆ ಒಂದು ಲೈಕ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಆಲ್ರೆಡಿ ಅವ್ರದ್ದೇ ಒಂದು. ಸೊ ನಾನು ಮೈಕ್ ಓಪನ್ ಮಾಡ್ತಾ ಇದ್ದೀನಿ. ಸೊ ನಾವು ಯಾವಾಗಲೂ ಏನೇ ಒಂದು ಐಟಮನ್ನು ತರಿಸ್ಕೊಂಡಾಗ ಫಸ್ಟು ಬಾಕ್ಸ್ ಮೇಲೆ ಇರ್ತಕ್ಕಂಥ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಓದಬೇಕು. ಸೊ ಅದರಲ್ಲಿ ನನಗೆ ಫಸ್ಟ್ ಇದರಲ್ಲಿ ಕೊಟ್ಟಿದ್ದಾರೆ, ಪ್ಲೀಸ್ ಚಾರ್ಜ್ ಬಿಫೋರ್ ಯೂಸ್ ಅಂತ ಕೊಟ್ಟಿದ್ದಾರೆ. ಸೊ ಚಾರ್ಜಿಗೆ ಇಡೋಣ, ಅದಕ್ಕಿಂತ ಮುಂಚೆ ಒಂದ್ಸತಿ ಐಟಮ್ಸ್ ಎಲ್ಲ ಕರೆಕ್ಟ್ ಇದಾವೆ ಅಂತ ನೋಡ್ಕೊಂಡ್ಬಿಡೋಣ. ಸೊ ಐಫೋನ್ ಮೊಬೈಲಿಗೆ ಕನೆಕ್ಟ್ ಆಗ್ತಕ್ಕಂಥ ಪೋರ್ಟಲ್ ಹೇಳಿದ್ರು. ಸೊ ಅದು ಕೂಡ ಇದೆ ಇದರಲ್ಲಿ. ಹಾಂ ಓಕೆ, ನಾನು 2+1 ಹಾಕಿದ್ದೆ. ಸೊ 2 ಮೈಕ್ ಇದ್ದಾವೆ ಮತ್ತು ಒಂದು ಅಡಾಪ್ಟರ್ ಕೂಡ ಇದೆ, ಸಿ ಪೋರ್ಟಲ್ ಕನೆಕ್ಟ್ರು. ಹಾಗೆ ಕೂಡ ಇದೇನಿದೆ ಓಕೆ, ಚಾರ್ಜರ್ ವೈರ್ ಕೂಡ ಕೊಟ್ಟಿದ್ದಾರೆ. ನೋಡೋಣ ಅದನ್ನು ತೆಗೆದು. ಓಕೆ, ಚಾರ್ಜರ್ ವೈರ್ ಕೂಡ ಕರೆಕ್ಟಾಗಿದೆ. ಐಟಮ್ ಅಂತೂ ಯಾವುದೇ ಕಾರಣಕ್ಕೂ ಮಿಸ್ ಆಗಿಲ್ಲ. ಸೊ ನಾನು ಈಗ ಅದನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ನಾನು ಆಗಲೇ ಹೇಳಿದಂಗೆ ಬಾಕ್ಸ್ ಮೇಲ್ಗಡೆ ಕೊಟ್ಟಿದ್ದಾರೆ ಏನಂತ, ಸೊ ಪ್ಲೀಸ್ ಚಾರ್ಜ್ ಬಿಫೋರ್ ಯೂಸ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ಇದನ್ನು ಹಾಫ್ ಆನ್ ಅವರ್ ಚಾರ್ಜಿಗೆ ಇಡ್ತೀನಿ. ಸೊ ಚಾರ್ಜಿಗೆ ಇಡೋದಕ್ಕಿಂತ ಮುಂಚೆ ನನ್ನ ಮೊಬೈಲಲ್ಲಿ ನಾನು ಒಂದು ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದೇನೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಆ್ಯಂಡ್ರಾಯ್ಡ್ ಅಂತ ಇದೆ, ನೋಡ್ತಾ ಇದ್ದೀರಲ್ಲ. ಸೊ ಇಲ್ಲಿ ನಾವು ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ಕೊಟ್ಟಿದ್ದಾರೆ. ಸೊ ಯಾವುದೋ ನಾವು ಆ್ಯಪ್ ತಗೊಂಡ್ಲಿ ಒಂದು ಎಲೆಕ್ಟ್ರಿಕಲ್ ಐಟಮ್ಸ್ ಅಂದರೆ ಹೇಗೆ ಇನ್ಸ್ಟಾಲ್ ಮಾಡೋಂಥ ಬಾಕ್ಸ್ ಮೇಲೆ ಇರುತ್ತೆ. ಸೊ ಬಟ್ ನಾನು ಇದಕ್ಕಿಂತ ಮುಂಚೆ ಒಂದು ಓಪನ್ ಕ್ಯಾಮ್ರಾ ಅಂತ ಆ್ಯಪನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೊ ನಾನು ಇನ್ಸ್ಟಾಲ್ ಮಾಡೋದ್ರೊಳಗೆ ಒಂದು ಹಾಫ್ ಆನ್ ಅವರ್ ನಾನು ಇದನ್ನು ನೋಡೋಣ ಚಾರ್ಜಿಗೆ ಹಾಕ್ತೀನಿ. ಚಾರ್ಜ್ ಹಾಕಿ ಮತ್ತೆ ನೋಡೋಣ. ಸೊ ಫೈನಲಿ ಆ್ಯಪ್ ಇನ್ಸ್ಟಾಲ್ ಮಾಡಿತ್ತು. ಸೊ ಸೆಟ್ಟಿಂಗ್ಸಲ್ಲಿ OTG ಕೂಡ ಎನೇಬಲ್ ಮಾಡಿತ್ತು. ಆ್ಯಪ್ ಇನ್ಸ್ಟಾಲ್ ಮಾಡಿ ಅದಕ್ಕೆ ಕನೆಕ್ಟ್ ಮಾಡೋಕ್ಕೆ ತುಂಬ ಹೊತ್ತಿದೆ. ಸೊ ಸಿಂಪಲ್ ಇದೆ. ಈಗ ನಾನು ಪ್ರೀವಿಯಸ್ಲಿ ವೀಡಿಯೋ ಮಾಡಿದ್ವಿ, ನಾನು ಮೊಬೈಲಲ್ಲಿ ಮಾಡಿದ್ದೆ ವೀಡಿಯೋನ. ಸೊ ಇದು ಹಿಂದಿನ ವೀಡಿಯೋನ. ಈಗ ಮೊಬೈಲ್ ಐಫೋನಿಗೆ ನಾನು ವೀಡಿಯೋ ಮಾಡಲಿಕ್ಕೆ ಹೇಳ್ಬಿಟ್ಟು ಸೊ ನನ್ನ ಮೊಬೈಲಲ್ಲಿ ನಾನು ಈ ಮೈಕನ್ನು ಕನೆಕ್ಟ್ ಮಾಡಿದ್ದೀನಿ. ಸೊ ಮೈಕನ್ನು ಕನೆಕ್ಟ್ ಮಾಡಿದಾಗ ನಿಮಗೆ ನೀವು ಒಂದ್ಸತಿ ಸಿಂಪಲಾಗಿ ಯೋಚನೆ ಮಾಡ್ತಾ ಹೋಗಿ, ಇದರಲ್ಲಿ ಬರ್ತಕ್ಕಂಥ ಈ ವಾಯ್ಸ್ಗೂ ನಾನು ಈಗ ಇದರಲ್ಲಿ ಕನೆಕ್ಟ್ ಮಾಡ್ತಕ್ಕಂಥ ವಾಯ್ಸ್ಗೂ ಸೊ ವೇರಿಯೇಷನ್ ನಿಮಗೆ ಏನಾಗ ಗೊತ್ತಾಗುತ್ತೆ. ನಾನು ಹಾಗೆ ಒಂದ್ಸತಿ ನಾನು ನಾರ್ಮಲಾಗಿ ಒಂದು ವಾಯ್ಸ್ ರೆಡಿ ಮಾಡ್ತೀನಿ. ಸೊ ಕನೆಕ್ಟ್ ಆಗಿದೆ. ನನ್ನ ಚಾನಲ್ಗೆ ಫಸ್ಟ್ ನಾನೇನು ಇನ್ವೈಟ್ ಮಾಡ್ತೀನಿ ಸೊ ಅದನ್ನು ನಾನು ಒಂದ್ಸತಿ ಟ್ರೈ ಮಾಡ್ತೀನಿ ಈಗ. ಸೊ ವಾಟ್ಸಪ್ ಎಲ್ಲೋ ನಮಸ್ಕಾರ, ಎಲ್ಲರೂ ಹೆಂಗಿದ್ದೀರಾ ಗುರು? ನಾನು ಸಕ್ಕತ್ತಾಗಿದ್ದೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಮನು ಟೆಕ್ ಸ್ಪ್ಲೆಂಡರ್ ಅಂತ ಹೇಳ್ತಾ. ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ ನಮ್ಮ RCB ಬಗ್ಗೆ ನಾನು ಮಾತಾಡೋಕ್ಕಂತ ಬಂದಿದ್ದೀನಿ. ಸೊ RCB ಬಗ್ಗೆ ನೋಡೋಣ ಇವತ್ತು ಏನಾಗುತ್ತೆ ಅಂತಂದು. ಸೊ ವಿಡಿಯೋ ಮಾಡಾಯಿತು. RCB ಬಗ್ಗೆ ಹೇಳ್ತೇನೆಲ್ಲ. ಸೊ ಸಿಂಪಲಾಗಿ ನಾನು ಇರಲಿ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಬನ್ನಿ ಈಗ ವಿಡಿಯೋ ನಿಮಗೆ ಕ್ಲಾರಿಟಿ ಹೇಗಿದೆ ಅಂತ ತೋರಿಸ್ತೀನಿ. ಹಾಗೆ ಸೌಂಡ್ ಡಿಸ್ಟರ್ಬೆನ್ಸ್ ನಿಮಗೆ ಯಾವುದೇ ರೀತಿ ಆಗ್ತಾ ಇಲ್ಲ. ಸೊ ವಾಟ್ಸಪ್ ಎಲ್ಲ ನಮಸ್ಕಾರ, ಎಲ್ಲರೂ ಹೆಂಗಿದ್ದೀರಾ ಗುರು? ನಾನು ಸಕ್ಕತ್ತಾಗಿದ್ದೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಮನು ಟೆಕ್ ಸ್ಪ್ಲೆಂಡರ್ ಅಂತ ಹೇಳ್ತಾ. ಸೊ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ನಮ್ಮ RCB ಬಗ್ಗೆ ನಾನು ಮಾತಾಡಕ್ಕಂತ ಬಂದಿದ್ದೀನಿ. ಸೊ RCB ಬಗ್ಗೆ ನೋಡೋಣ ಇವತ್ತು ಏನಾಗುತ್ತೆ ಅಂತ. ಸೊ ಫ್ರೆಂಡ್ಸ್ ಫೈನಲಿ ಮೈಕನ್ನು ಕನೆಕ್ಟ್ ಮಾಡಾಯಿತು ನನ್ನ ಮೊಬೈಲಿಗೆ. ಸೊ ನನ್ನ ಮೊಬೈಲಿಗೆ ವೀಡಿಯೋಸು ಈಗ ಯಾವ ಥರ ಬರ್ತಿದೆ ಅಂತ ನನಗೆ ಇಲ್ಲಿ ಗೊತ್ತಾಗಲ್ಲ. ಸೊ ಯಾಕಪ್ಪ ಅಂದರೆ ನಾವು ವೀಡಿಯೋಸ್ ಮಾಡ್ಲಿಕ್ಕೋಸ್ಕರ ಇಲ್ಲಿ ಖಾಲಿ ಮನೇಲಿ ಇದ್ದೀವಿ, ನಮ್ಮ ಫ್ರೆಂಡ್ ಮನೇಲಿ. ಸೊ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಏನು ಹೊರಗಡೆ ಹೋಗಿ ಮಾಡ್ತೀನಲ್ಲ ಆವಾಗ ನನಗೆ ಆ ಮೈಕ್ ಬಗ್ಗೆ ಕರೆಕ್ಟಾಗಿ ಒಂದು ಏನೋ ಡಿಸ್ಟರ್ಬೆನ್ಸ್ ಇದ್ರೆ ಏನನ್ನೋದು ಗೊತ್ತಾಗುತ್ತೆ. ಸೊ ನಾನು ಅದನ್ನ ತಗೊಳೋದಕ್ಕಿಂತ ಮುಂಚೆನೆ ಫ್ಲಿಪ್ಕಾರ್ಟಲ್ಲಿ ರೇಟಿಂಗನ್ನು ಚೆಕ್ ಮಾಡೇ ತಗೊಂಡಿನಿ. ಸೊ ಒಂದು ವಿಷಯ ಹೇಳ್ಬೇಕಪ್ಪ ಅಂದರೆ
ಈ ಮೈಕ್ ತಗೊಳ್ಳುವಾಗ ನನ್ನ ಕಡೆ ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್ ಇತ್ತು. ಸೊ EMIs ಅವು ಇವು ಎಲ್ಲ ಡಿಡಕ್ಷನ್ಸ್ ಎಲ್ಲ ಅಂತ ಇದೆ. ಸೊ ನಾನು ನನ್ನ ಮೇಡಮ್ ಕಡೆ ಕೇಳಿದಕ್ಕೆ ಸೊ ಮೇಡಮ್ ನಾನು ಕೊಡ್ತೀನಿ ನೆಕ್ಸ್ಟ್ ಡೇಸ್ ಅಲ್ಲಿ ಆರ್ಡರ್ ಮಾಡ್ಕೊಡಿ, ಯೂಸ್ಫುಲ್ ಇದೆ ಅಂದಕ್ಕೆ ನಮ್ಮ ಪೌಲಮಿ ಮೇಡಮ್ ಆರ್ಡರ್ ಮಾಡ್ಬಿಟ್ಟು ತರಿಸ್ಕೊಟ್ಟಿದ್ದಾರೆ. ಭಯ ತಗೋ ಭಯ ಹೆಲ್ಪ್ ಆಗ್ಲಿ ಅಂತ. ಸೊ ಮೇಡಮ್ ದುಡ್ಡು ಇಸ್ಕೊಂತಾರ ಇಲ್ಲ ಗೊತ್ತಿಲ್ಲ. ಸೊ ನಾನು ಕೊಡೋದು ನನ್ನ ಕರ್ತವ್ಯ, ನಾನು ಕೊಡ್ತೀನಿ. ಅಂಡ್ ನೆಕ್ಸ್ಟ್ ಇದ್ರ ಬಗ್ಗೆ ನಿಮ್ಗೆ ಏನೇ ತಗೊಬೇಕಂತ ಅನ್ಸಿದ್ರೆ ನೀವು ಒಂದ್ಸತಿ ಫ್ಲಿಪ್ಕಾರ್ಟ್ ಅಲ್ಲಿ ಚೆಕ್ ಮಾಡಿ. ಮೈಕ್ ಮಾತ್ರ ನನ್ನ ಅನಿಸಿಕೆ ಪ್ರಕಾರ ತುಂಬಾ ಯೂಸ್ಫುಲ್ ಇದೆ ಅನ್ಸುತ್ತೆ. ಸೊ ಎನಿವೇಸ್ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಸಿಗೋಣ. ಸೊ ಬೇಗ ನಿಮ್ ಸಬ್ಸ್ಕ್ರೈಬ್ ಲೈಕ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಾಗೆ ಸುಮಾರು ಜನ ಬಹಳ ಕೇಳ್ತಾ ಇದ್ದೀರಾ ನಿಮ್ಮ ಬ್ಯಾಂಕಿಂಗ್ ಸೆಕ್ಟರ್ ವಿಡಿಯೋಸ್ ಅನ್ನ ಯಾವಾಗ ಆಗ್ತದೆ ಅಂತ. ನೀವು ಯಾವಾಗ ನನಗೆ ಲೈಕ್ ಸಬ್ಸ್ಕ್ರೈಬ್ ಜಾಸ್ತಿ ಕೊಟ್ಟು ನನ್ನ ಚಾನಲ್ಗೆ ಫಾಲೋ ಮಾಡ್ತೀರಾ, ಸೊ ಅವಾಗ ನಿಮ್ಗೆ ಹೆಚ್ಚಿನ ವಿಡಿಯೋಸ್ ಅಂತ ಬರ್ತಾ. ಸೊ ಮುಂದಿನ ವಿಡಿಯೋಸ್ ಅಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.